ನಾವಿದೀವಲ್ಲ, ಇಡೀ ಕರ್ನಾಟಕದ ಜನತೆ ಇದಾರಲ್ಲ. ನಂಗೆ ಯಾರೂ ಇಲ್ಲ ಇಲ್ಲಿ. ಅವರು ಕಾಲೇಜ್ಗೂ ಹೋಗ್ಕೊಂಡು ಅವರು ಕಾಲೇಜ್ಗೂ ಹೋಗಿ ದಿನಕ್ಕೆ 100 ರಿಂದ 150 ರೂಪಾಯಿ ಇಲ್ಲಿ ದುಡಿತೀನಿ ಅಂತ ಕೂಡ ಇಲ್ಲಿ ಹೇಳ್ಕೊಂಡ್ರು. ಅಷ್ಟು ಬರ್ತಿರೋ ದುಡ್ಡಲ್ಲಿ ಹೇಗೆ ನಾನು ನನ್ನ ಆರೋಗ್ಯನ ಸರಿ ಮಾಡ್ಸಕ್ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅವ್ರು ಇಷ್ಟಪಟ್ಟಿದ್ದು ಫುಡ್ ಇರ್ಬೋದು, ಏನೇ ಇದ್ರು ಅದನ್ನ ತೆಕ್ಕೊಡಕ್ ಆಗ್ತಲ್ಲ ಅಂತ ಬಿಟ್ಟು ಹೇಳ್ಕೊಂಡು, ಅಂದ್ರೆ ಆ ಥರ ಸಿಚುವೇಶನ್ ಆದಾಗ ಅಟ್ ಪ್ರೆಸೆಂಟ್ ಅಲ್ಲಿ ಹೇಳ್ಬೇಕಾದ್ರೆ ಎಲ್ರಿಗೂ ಕೂಡ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ನಮ್ಗೆ ಯಾರೂ ಇಲ್ಲ ಅಂತ ಬಿಟ್ಟು ಕುಮಾರಿ ಅವರು ಕಣ್ಣಲ್ಲಿ ನೀರು ಹಾಕ್ತಾರೆ. ಆಗ ಜಡ್ಜಸ್ಗಳು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಫೀಲ್ ಆಗ್ತಾರೆ. ಅಲ್ಲಿ ಕೂತಿರೋರು ಕೂಡ ಅಷ್ಟೇ, ಕೋ ಕಂಟೆಸ್ಟೆಂಟ್ಗಳು ಎಲ್ಲರೂ ಕಣ್ಣಲ್ಲೂ ಕೂಡ ಇಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಅವ್ರ ತಾಯಿ ಹಾರ್ಟ್ ಪೇಷಂಟು, ತಂದೆಯಲ್ಲಿ ಆಲ್ಮೋಸ್ಟ್ ಆಗಿ ಜೊತೆಗಿಲ್ಲ ಅಂತ ಅವರೇ ಇಲ್ಲಿ ಹೇಳ್ಕೊಂಡಿದ್ದಾರೆ. ಅವರಿದ್ದಾರೆ ಆದರೆ ಅವ್ರ ಜೊತೆಲಿಲ್ಲ ಅಂತ ಅಂದ್ಬಿಟ್ಟು ಕುಮಾರಿ ಅವರು ಹೊಟ್ಟೆಲಿ, ಅವ್ರ ತಾಯಿಯವ್ರ ಹೊಟ್ಟೆಲಿ ಇರಬೇಕಾದ್ರೆ ಅವ್ರನ್ನ ಬಿಟ್ಟೋದ್ರು ಕೂಡ ಅಂತ ಇಲ್ಲಿ ಹೇಳಿದ್ರು ಕುಮಾರಿ ಅವರು. ಮೇನ್ ಆಗಿ ಏನಪ್ಪ ಅಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊಂಡಿದ್ದಾರಪ್ಪ ಅಂತಂದ್ರೆ 4 ಜನ ಜಡ್ಜಸ್ ಅಲ್ಲಿ ಇಲ್ಲಿ ಸಂಗೀತ ಶೃಂಗೇರಿ ಅವರು ಪ್ರತಿಯೊಬ್ರು ಕೂಡ ಒಂದೊಂದು ಮಾತನ್ನ ಇಲ್ಲಿ ಹೇಳಿದ್ರು. ವಿನಯ್ ಗೌಡ ಅವರು ಕೂಡ ಹೇಳಿದ್ರು, ಮತ್ತೆ ಶ್ರುತಿ ಅವರು ಕೂಡ ಇಲ್ಲಿ ಹೇಳಿದ್ರು. ಕಲರ್ಸ್ ಟೀಮ್ಗೆ ಇಲ್ಲಿ ಥ್ಯಾಂಕ್ಸ್ ಹೇಳಿದ್ರು ಶ್ರುತಿ ಅವರು. ಈ ತರ ಕಂಟೆಸ್ಟೆಂಟ್ ನನ್ನ ಅಂದ್ರೆ ಕೆಲವೊಬ್ರು ಇಲ್ಲಿ ಮಾತಾಡ್ಕೊಂಡಿದ್ರು, ಬಿಡಪ್ಪ ಅಗ್ನಿ ಪರೀಕ್ಷೆ ಅಂತ ಬಿಟ್ಟು ಏನ್ ಮಾಡ್ತಾ ಇದಾರೆ, ಇಲ್ಲಿ ಕಾಮನ್ ಪೀಪಲ್ಗೆ ಕೊಡಲ್ಲ, ಸುಮ್ಮನೆ ಇಲ್ಲಿ ನಾಟಕ ಆಡ್ತಾರೆ, ಮತ್ತೆ ಸುಮ್ಮನೆ ಕಳಿಸ್ಬಿಡ್ತಾರೆ ವಾಪಸ್ಸು ಅಂತ ಅಂದ್ಬಿಟ್ಟು. ಆದ್ರೆ ಈ ತರ ಕಂಟೆಸ್ಟೆಂಟ್ ಕುಮಾರಿ ಅನ್ನೋರು ಏನಿದ್ದಾರೆ, ಇವ್ರಿಗೆ ಇಲ್ಲಿ ನೀವು ಚಾನ್ಸ್ ಕೊಟ್ಟಿದ್ದು ನಿಜವಾಗ್ಲೂ ಕೂಡ ತುಂಬಾನೇ ಖುಷಿ ಆಯ್ತು ಅಂತ ಇಲ್ಲಿ ಹೇಳಿದ್ರು. ನಿಮ್ ಜೊತೆ ಯಾರು ಇಲ್ಲ ಅಂತ ಅನ್ಕೋಬಿಡಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಸಂಗೀತ ಶೃಂಗೇರಿ ಅವರು ಬಂದ್ಬಿಟ್ಟು ಇಲ್ಲಿ ತಬ್ಕೊಂಡು ಅವರಿಗೆ ಸಮಾಧಾನ ಕೂಡ, ಒಂದು ಪ್ರೀತಿ ಅಪ್ಪುಗೆ ಕೊಟ್ಬಿಟ್ಟು, ಯಾಕಂದ್ರೆ ಅಳ್ತಾ ಇರ್ಬೇಕಾದ್ರೆ ಸಮಾಧಾನ ಮಾಡ್ಲೇಬೇಕಲ್ವಾ. ಸಂಗೀತ ಶೃಂಗೇರಿ ಅವರು ಇಮ್ಮಿಡಿಯೇಟ್ ಆಗಿ ಬಂದು ಯಾರು ಇಲ್ಲ ಅಂತ ಅಂದ್ಬಿಟ್ಟು ಅನ್ಕೋಬೇಡಿ, ನಿಮ್ ಜೊತೆ ನಾವೆಲ್ಲ ಇದೀವಿ, ಇಡೀ ಕರ್ನಾಟಕದ ಜನತೆ ಇದೆ ಅಂತ ಅಂದ್ಬಿಟ್ಟು ಜಡ್ಜಸ್ಗಳು ಕೂಡ ಇಲ್ಲಿ ಸಮಾಧಾನ ಮಾಡಿದ್ರು. ನಿಜವಾಗ್ಲೂ ಕೂಡ ಇಡೀ ಕರ್ನಾಟಕದ ಜನತೆ ಖಂಡಿತವಾಗ್ಲೂ ಕುಮಾರಿ ಅವ್ರ ಜೊತೆ ಇದ್ದೇ ಇರ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಯಾಕಂದ್ರೆ ಪ್ರೋಮೋ ಬಂದಾಗೇನೆ ಈ ರೀತಿಯಾಗಿ ಇಷ್ಟೊಂದು ಕಷ್ಟ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಕೆಲವೊಬ್ರು ಅನ್ಕೊಂಡಿದ್ದು ಕೂಡ ಉಂಟು. ಆದ್ರೆ ಇಲ್ಲಪ್ಪ ನಾಟಕ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅದೇ ಅವ್ರವ್ರ ಅನಿಸಿಕೆ ಏನಿದೆಯೋ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅನ್ಸುತ್ತೆ. ಒಟ್ನಲ್ಲಿ ಅವರ ಒಂದು ಸಿಚುವೇಶನ್ ಏನಿತ್ತು ಅಂತಂದ್ರೆ, ಅವ್ರು ಮಾತಾಡ್ಬೇಕಂದ್ರೆ ಅರ್ಧಕ್ಕೆ ಇಲ್ಲಿ ಫೋನ್ ನ ಬಿಟ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಸಮಾಧಾನ ಆದ್ಮೇಲೆ ಮತ್ತೆ ಬಂದ್ಬಿಟ್ಟು ಸಾರಿ ಕೇಳ್ತಾರೆ ಇಮಿಡಿಯೇಟ್ ಆಗಿ, ಅದಕ್ಕೆ ಸಾರಿ ಅಂತ ಕೂಡ. ಆದ್ರೆ ಅವ್ರ ಜೀವನದಲ್ಲಿ ಇಷ್ಟೆಲ್ಲ ಆದಾಗ, ಆ ತರ ಘಟನೆಗಳು ಕಣ್ಣೆದುರುಗಡೆಗೆ ಬಂದಾಗ ಏನಾಗುತ್ತೆ ಅಂತ ನಾನು ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಸಿಕ್ಕಾಪಟ್ಟೆ ಇಲ್ಲಿ ಹತ್ರ ಎಮೋಷನ್ ಕೂಡ ಸಿಕ್ಕಾಪಟ್ಟೆ ಆದ್ರೂ ನಾವು ಅನ್ಕೊಂಡಿರ್ತೀವಿ ಕೆಲವೊಂದ್ಸತಿ ಅವ್ರು ನಗ್ತಾ ಇದಾರೆ ಅಂತಂದ್ರೆ ಅವ್ರಿಗೇನು ಕೂಡ ಇಲ್ಲಿ ಚಿಂತನೆ ಇಲ್ಲ ಅಂತ ಕಾಣುತ್ತೆ ಅಂತ ಅಂದ್ಬಿಟ್ಟು. ಬಟ್ ಈ ರೀತಿಯಾಗಿ ಅವ್ರು ಎಷ್ಟು ನಗುಮುಖದ ಇತ್ತು ಅಂತಂದ್ರೆ, ಮುಗ್ಧ ಸ್ವಭಾವ ಮಾತಾಡ್ತಾರಪ್ಪ ಕುಮಾರಿ ಅವರು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಬಟ್ ಅವ್ರ ಜೀವನದಲ್ಲಿ ಈ ತರ ಎಲ್ಲ ನಡೆದಿತ್ತು ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಯಾರಿಗೂ ಕೂಡ ಇಲ್ಲಿ ಗೊತ್ತಿರ್ಲಿಲ್ಲ. ಅಂದ್ರೆ ಅವ್ರ ಜೊತೆಲಿ ಯಾರು ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಕರ್ನಾಟಕ ಜನತೆ ಇವಾಗ ಪ್ರೋಮೋ ನೋಡಿದಾಗ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಿಲ್ಲ. ಬಟ್ ಇಷ್ಟೆಲ್ಲ ಇಲ್ಲಿ ಫೀಲಿಂಗ್ ಇತ್ತ ಅವ್ರ ಒಳಗಡೆ, ಇಷ್ಟೆಲ್ಲ ಕಷ್ಟ ಇದೆಯಲ್ವಾ, ಅದಕ್ಕೆ ಈ ಒಂದು ಸ್ಟೇಜ್ ಅವ್ರಿಗೆ ಸಿಕ್ಕಿದೆ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬಂದಿದಾರಪ್ಪ, ಇಂಥ ಸ್ಪರ್ಧಿ ಇರಬೇಕು, ಇಂಥವ್ರು ಬೆಳಿಬೇಕು ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಅನ್ಕೊಂಡಿದ್ರೆ, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸದ್ಯ ಈಗ ಕುಮಾರಿ ಅವ್ರ ಲೈಫಲ್ಲಿ ಇಲ್ಲಿ ಏನಾಗಿತ್ತು, ಅವರು 5 ನಿಮಿಷಗಳ ಕಾಲ ಇಲ್ಲಿ ಫೋನಲ್ಲಿ ನೀಟಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅದಾದ್ಮೇಲೆ ದೀಕ್ಷಿತ್ ಅವರು ನೋಡಿ, ಆಲ್ಮೋಸ್ಟ್ ಆಗಿ ಅವರು ಹೆಲ್ಮೆಟ್ ಹಾಕೊಂಡು ಬಂದಾಗ ಅವ್ರ ಬಗ್ಗೆ ಎಲ್ರಿಗೂ ಏನ್ ಅನ್ಸಿತ್ತು ಅಂತಂದ್ರೆ, ಮುಖಾನೇ ತೋರ್ಸಕ್ಕೆ ರೆಡಿ ಇಲ್ಲ. ನಿರಂಜನ್ ದೇಶಪಾಂಡೆ ಅವರು ಕೂಡ ಇದ್ರ ಬಗ್ಗೆ ಇಲ್ಲಿ ಹೇಳಿದ್ರು, ನೀನು ಮುಖಾನೇ ತೋರ್ಸಕ್ಕೆ ರೆಡಿ ಇಲ್ಲಪ್ಪ, ಏನ್ ಮಾತಾಡೋದು ಅಂತ ಬಿಟ್ಟು. ವಿನಯ್ ಗೌಡ ಕೂಡ ಇಲ್ಲಿ ಬೈದಿದ್ರು. ಆದ್ರೆ ಅವರು ಎಮೋಷನ್ ಆಗ್ತಾರೆ, ಬಟ್ ಕೆಲವೊಬ್ರು ಪರ್ಸನ್ಗಳಿಗೆ ಅಂತ ಕೂಡ ಇಲ್ಲಿ ಅವ್ರು ಹೇಳ್ಕೊಂಡ್ರು. ಒಬ್ಬೊಬ್ರ ಜೀವನದಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಇಲ್ಲಿ ಇದ್ದೇ ಇರ್ತಾರೆ, ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇರಕ್ಕಾಗಲ್ವಲ್ಲ. ಅದಕ್ಕೋಸ್ಕರನೇ ಅವ್ರ ತಂದೆ ವಿಚಾರ ಹೇಳ್ಕೊಂಡ್ರು, ಮತ್ತೆ ಅವ್ರ ತಾಯಿಯವರೇ ಬೆಳೆಸಿದ್ದು ಅಂತ ಕೂಡ ಇಲ್ಲಿ ಹೇಳಿದ್ರು. ಹೇಗಿರ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ಕೊಡ್ಲಿಲ್ಲ ಅಂತ ಕೂಡ ಇಲ್ಲಿ ದೀಕ್ಷಿತ್ ಅವ್ರು ಹೇಳ್ಕೊಂಡ್ರು. ಪ್ರತಿಯೊಬ್ಬರಿಗೂ ಕೂಡ ಒಬ್ಬೊಬ್ರದ್ದು ಫೀಲಿಂಗ್ಸ್ ಇರುತ್ತೆ, ಒಬ್ಬೊಬ್ರು ಇಲ್ಲಿ ಕನೆಕ್ಟ್ ಆಗುತ್ತೆ. ಅಲ್ಲಿರೋರು ಕೂಡ ಸಿಕ್ಕಾಪಟ್ಟೆ ಇಲ್ಲಿ ಹತ್ರ. ಒಟ್ನಲ್ಲಿ ಎಮೋಷನ್ ರೌಂಡ್ ಏನಿತ್ತು ಇದರಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿಲ್ಲ. ಯಾಕಂದ್ರೆ ಅದನ್ನ ಜಡ್ಜ್ ಕೂಡ ಇಲ್ಲಿ ಮಾಡಕ್ ಖಂಡಿತವಾಗ್ಲೂ ಆಗಲ್ಲ. ಎಮೋಷನ್ ಇಲ್ಲಿ ಜಡ್ಜ್ ಮಾಡಕ್ ಆಗುತ್ತೆ ಅರಣ್ಯ ಕೈಲಿ. ಒಬ್ಬೊಬ್ರು ಮಾಡ್ಬೋದೇನೋ ನಾಟಕ ಗಿಟ್ಕ ಅಂತ ಅಂದ್ಬಿಟ್ಟು. ಬಟ್ ಅಲ್ಲಿ ಏನ್ 4 ಜನ ಬಂದು ಇಲ್ಲಿ ಹೇಳ್ಕೊಂಡ್ರು, 4 ಜನ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಏನ್ ಹೇಳ್ಕೊಂಡ್ರು, ಇಶಾ ಅವ್ರು ಇರ್ಬೋದು, ಮತ್ತೆ ಕುಮಾರಿ ಅವ್ರು ಇರ್ಬೋದು, ಮತ್ತೆ ದೀಕ್ಷಿತ್ ಅವ್ರು ಇರ್ಬೋದು, ಅವರ ಜೀವನದಲ್ಲಿ ಏನೆಲ್ಲ ಏನ್ ನಡೀತು ಹೇಳ್ಕೊಂಡಾಗ ಅದನ್ನ ಯಾರು ಕೂಡ ಜಡ್ಜ್ ಮಾಡಕ್ ಆಗಲ್ಲ. ಅದನ್ನೇ ಇಲ್ಲಿ ಜಡ್ಜಸ್ಗಳು ಕೂಡ ಇಲ್ಲಿ ಹೇಳಿದ್ದು. ಒಟ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ವಿಚಾರಗಳು ಇಲ್ಲಿ ಕನೆಕ್ಟ್ ಆಗುತ್ತೆ. ಈಗ ತಂದೆ ತಾಯಿ ಜೊತೆಗಿದ್ರು ಕೂಡ ಅವ್ರಿಗೆ ಪ್ರೀತಿ ಸಿಕ್ಕಿರಲ್ಲ, ಕೆಲವೊಬ್ರು ತಂದೆ ತಾಯಿ ಇಲ್ಲಿ ಇರಲ್ಲ. ಈ ರೀತಿಯಾಗಿ ಹೇಳ್ಕೊಂಡಾಗ ಹೌದಲ್ಲ ನಮ್ಮ ಜೀವನದಲ್ಲೂ ಕೂಡ ಇದರ ನಡೆದಿತ್ತಲ್ವಾ ಅಂತ ಅಂದ್ಬಿಟ್ಟು ಆ ಒಂದು ಸೀನ್ ನೋಡಿದಾಗ ಕಣ್ಣಲ್ಲಿ ನೀರು ಬರೋದಿಲ್ಲಿ ಉಂಟು. ಅದಕ್ಕೋಸ್ಕರ ಯಾರು ವಿನ್ನರು ಯಾರು ಅಂತ ಅಂದ್ಬಿಟ್ಟು ಏನು ಕೂಡ ಹೇಳಿಲ್ಲ, ಎಲ್ಲರೂ ಕೂಡ ವಿನ್ನರ್ಸ್. ಯಾಕಂದ್ರೆ ಎಮೋಷನ್ ಏನಿತ್ತು ಅದನ್ನ ಇಲ್ಲಿ ಹೇಳ್ಕೊಂಡ್ರು. ನಾನು ವಿನ್ ಆಗ್ಬೇಕು ಅಂತ ಅಂದ್ಬಿಟ್ಟು ಅವರಲ್ಲಿ ಇರ್ಲಿಲ್ಲ, ಬಟ್ ಆ ಒಂದು ಎಮೋಷನ್ ಏನಿತ್ತು ಅದನ್ನ ಹೊರಗಡೆ ಹಾಕಿದ್ರು ಅಷ್ಟೇ. ಸ್ವಲ್ಪ ಸಮಾಧಾನ ಕೂಡ ಇಲ್ಲಿ ಆಯ್ತಾ ಅಂತ ಕೇಳಿದಾಗ ಹ್ಞೂ ಆಯ್ತು ಅಂತ ಇಲ್ಲಿ ಹೇಳ್ಕೊಂಡ್ರು. ತುಂಬಾನೇ ಬೇಜಾರಾಗಿದ್ದು ಕುಮಾರಿ ಅವ್ರ ವಿಚಾರ ಇಲ್ಲಿ ಕೇಳಿದಾಗ. ತಂದೆ ಇಲ್ಲ, ಇಲ್ಲಿ ತಾಯಿ ಇವಾಗ ಹಾರ್ಟ್ ಪೇಷಂಟು,
100-150 ರೂಪಾಯಿ ದುಡ್ಬಿಟ್ಟು ನಾನು ಹೇಗೆ ನೋಡ್ಕೊಳಕ್ಕಾಗತ್ತೆ, ಮತ್ತೆ ಯಾರು ಕೂಡ ಇಲ್ಲ ಜೊತೆಲಿ ಅಂತ ಇಲ್ಲಿ ಹೇಳ್ಕೊಂಡ್ರಲ್ಲ. ಒಂದು ಎಮೋಷನ್ ರೌಂಡ್ ಏನಿತ್ತು, ಇದು ಯಾರು ವಿನ್ನರು ಯಾರು ಲೂಸರ್, ಅಂದ್ರೆ ಯಾರು ವಿನ್ ಆದ್ರು ಯಾರು ಸೋತ್ರು ಅಂತ ಇಲ್ಲಿ ಖಂಡಿತವಾಗ್ಲೂ ಹೇಳಕ್ಕಾಗಲ್ಲ ಅಂತ ಜಡ್ಜಸ್ಗಳು ಹೇಳಿದ್ಮೇಲೆ ಅದ್ರ 4 ಜನ ಕೂಡ ಇಲ್ಲಿ ನಿಂತ್ಕೊಂತಾರೆ. ಏನಕ್ಕೆ ಅಂತಂದ್ರೆ ಇವಾಗ ಟೀಮ್ ಲೀಡರ್ ಅಂತಂದ್ಬಿಟ್ಟು 4 ಜನ ಆಗಿದಾರಲ್ವಾ, ಇವ್ರು 4 ಜನ ಕೂಡ ಇಲ್ಲಿ ಬಿಡ್ ಮಾಡಿದ್ರು. ಇಲ್ಲಿ ಹೇಮಲತಾ ಅವರು ಒಂದು ಪಾಯಿಂಟ್ ಹೇಳಿದ್ರು, ಯಾಕಂತಂದ್ರೆ ಪೂರ್ಣಿಮಾ ಎದುರುಗಡೆಯಲ್ಲಿ ಕುಮಾರಿ ಅವರು ಸೋಲ್ತಾರೆ ಆ ಒಂದು ಬಲೂನ್ ಟಾಸ್ಕ್ ಅಲ್ಲಿ. ಆದ್ಮೇಲೆ ಸೋತಿರೋರ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಒಂದು ಫೈರ್ ಅಂತೂ ಇದ್ದೇ ಇರುತ್ತೆ. ಈಗ ನಾನು ಸೋತಿದ್ದೀನಿ, ನೆಕ್ಸ್ಟ್ ಅಲ್ಲಿ ನಾನು ಗೆಲ್ಲೇಬೇಕು ಅಂತ ಆ ಒಂದು ಫೈರ್ ಕುಮಾರಿಯಲ್ಲಿ ಇದೆ ಅಂತಂದ್ಬಿಟ್ಟು ಇಲ್ಲಿ ಹೇಮಲತಾ ಅವರು ಕುಮಾರಿ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು. ತುಂಬಾನೇ ಒಂದು ಒಳ್ಳೆ ಆಯ್ಕೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅವರು ಹಳ್ಳಿಯಿಂದ ಬಂದಿದ್ದಾರೆ, ರೈತ ಮಹಿಳೆ, ಹೌದು, ಅವರಿಗೆ ಕಷ್ಟ ಸುಖ ಎಲ್ಲಾನು ಕೂಡ ಇಲ್ಲಿ ಗೊತ್ತಿರುತ್ತೆ. ಕುಮಾರಿ ಅವರು ಫಸ್ಟ್ ರೌಂಡ್ ಅಲ್ಲಿ ಸೋತಿದ ತಕ್ಷಣ ಏನಾಯ್ತು ಅಂತಂದ್ರೆ ಅಲ್ಲಿ ಏನಾಯ್ತು ಅಂತಂದ್ರೆ ಒಂದು ಗೇಮ್ ಕೊಡ್ತಾರೆ. ಆ ಗೇಮ್ ಅಲ್ಲಿ ಕುಮಾರಿ ಅವರು ಸೋಲ್ತಾರೆ. ಪೂರ್ಣಿಮಾ ಅವರು ಅಂದ್ರೆ ಇವಾಗ ಪೂರ್ಣಿಮಾ ಅವರು ಏನಿದ್ದಾರೆ ಆ ಒಂದು ಪ್ಲೇಸ್ ಅಲ್ಲಿ ಕುಮಾರಿ ಅವರು ಇರಬೇಕಿತ್ತು. ಬಟ್ ಗೇಮ್ ಬರುತ್ತಲ್ವಾ, ಇಲ್ಲಿ ಹೇಳ್ತಾರೆ ಯಾರು ಸ್ಟ್ರಾಂಗು ಯಾರು ವೀಕು ಅಂತಂದ್ಬಿಟ್ಟು. ಇಲ್ಲಿ ವೀಕು ಯಾರಂದ್ರೆ ಕುಮಾರಿ ಅಂತ ಹೇಳಿದಾಗ ಅವ್ರ ಎದುರುಗಡೆ ಒಂದು ಗೇಮ್ ಕೂಡ ಕೊಡ್ತಾರೆ. ಅವರು ಲೀಡರ್ ಆಗ್ತಾರೆ, ಇಲ್ಲಿ ಕುಮಾರಿ ಅವರು ಹೊರಗಡೆ ಬೀಳ್ತಾರೆ. ಬಟ್ ಆದ್ರೆ ಇವ್ರ ಆಯ್ಕೆ ಏನಿತ್ತು, ಇವಾಗ ಬಿಡ್ ಮಾಡ್ಬೇಕಿತ್ತಲ್ಲ ಎಮೋಷನ್ ರೌಂಡ್ ಮುಗಿದ್ಮೇಲೆ, ಇಲ್ಲಿ ಕುಮಾರಿ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಇಲ್ಲಿ ಹೇಮಲತಾ ಅವರು ತುಂಬಾ ಚೆನ್ನಾಗಿ ಅವ್ರ ಬಗ್ಗೆ ಕೂಡ ಇಲ್ಲಿ ಮಾತಾಡಿದ್ರು. ಹೌದು, ಕೆಲವೊಬ್ರು ಮುಖ ನೋಡಿದ ತಕ್ಷಣ ಅನ್ಸ್ಬಿಡುತ್ತೆ ಇಲ್ಲಪ್ಪ ಅವ್ರು ತುಂಬಾ ಇಲ್ಲಿ ನೊಂದಿದ್ದಾರೆ. ಇವರು ನೆಕ್ಸ್ಟ್ ರೌಂಡ್ ಏನಿದೆ, ಒಂದ್ ರೌಂಡ್ ಸೋತಿದ ತಕ್ಷಣ ಅಂದ್ರೆ ಒಂದು ಟಾಸ್ಕ್ ಸೋತಿದ ತಕ್ಷಣ ಅವ್ರು ಎಲ್ಲಾ ಟಾಸ್ಕ್ ಸೋಲ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಕ್ಕಾಗಲ್ಲ. ಎಂಟರ್ಟೈನ್ಮೆಂಟ್ ರೌಂಡ್ ಬರುತ್ತೆ. ಇಲ್ಲಿ ಬಟ್ಟೆಗಳನ್ನ ಹುಡುಗರು ಹಾಕೋಬೇಕಂದ್ರೆ ಹುಡುಗಿರ್ ಬಟ್ಟೆನೂ ಇತ್ತು, ಹುಡುಗರ ಬಟ್ಟೆನೂ ಇತ್ತು. ತುಂಬಾ ಚೆನ್ನಾಗಿ ಜೊತೆಗೆ ಬಟ್ಟೆ ಹಾಕೊಳ್ಳೋದ್ರ ಜೊತೆಗೆ ಮೈ ಮೇಲೆ ಏನ್ ಬಟ್ಟೆ ಇರುತ್ತೆ ಅದ್ರ ಮೇಲೆ ಬಟ್ಟೆ ಹಾಕೊಳ್ಳೋಕೆ ಇಲ್ಲಿ ಹೇಳ್ತಾರೆ. ಎಂಟರ್ಟೈನ್ಮೆಂಟ್ ಕೂಡ ಇಲ್ಲಿ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ, ಚರಣ್ ಅವರು ಇರ್ಬೋದು, ಮತ್ತೆ ಧನುಷ್ ಅವರು ಇರ್ಬೋದು, ತುಂಬಾ ಚೆನ್ನಾಗಿ ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಬಹಳ ಅದ್ಭುತವಾಗಿತ್ತು. ಇದಾದ್ಮೇಲೆ ಬಿಡ್ ಮಾಡ್ಬೇಕಲ್ವಾ, ಬಿಡ್ ಕೂಡ ಮಾಡ್ತಾರೆ. ಈಗ 4 ಜನ ಟೀಮ್ ಲೀಡರ್ಗಳು, ಅವ್ರ ಜೊತೆಗೆ ಈಗ ಕೋ ಕಂಟೆಸ್ಟೆಂಟ್ಗಳು ಇದ್ದಾರೆ. ಯಾರ್ಯಾರು ಯಾವ್ಯಾವ ಟೀಮು ಅಂತ ಅಂದ್ಬಿಟ್ಟು ಇಲ್ಲಿ ನೋಡೋಣ. ಚಂದನ್ ಶೆಟ್ಟಿ ಅವ್ರ ಟೀಮ್ ಅಲ್ಲಿ ಹೇಮಲತಾ ಅವರು, ಇವರು ಟೀಮ್ ಲೀಡರು. ಆಮೇಲೆ ಕಿರಣ್ ಶಾಸ್ತ್ರಿ, ಅನನ್ಯ, ಮತ್ತೆ ಸಹನ ಶಿವಣ್ಣ, ಕುಮಾರಿ, ಚರಣ್ ಶೆಟ್ಟಿ, ಇವರಿಷ್ಟರದು ಒಂದು ಟೀಮ್ ಆಗುತ್ತೆ. ಅಂದ್ರೆ ಚಂದನ್ ಶೆಟ್ಟಿ ಅವ್ರ ಟೀಮ್ ಆಗುತ್ತೆ. ನೆಕ್ಸ್ಟ್ ಸಂಗೀತ ಶೃಂಗೇರಿ ಅವ್ರ ಟೀಮ್ ಅಲ್ಲಿ ಪೂರ್ಣಿಮಾ ಅವರು, ಇವರು ಟೀಮ್ ಲೀಡರು. ದೀಪಕ್ ರಾಜು, ದೀಕ್ಷಾ, ಸುಷ್ಮಿತಾ, ದೀಕ್ಷಿತ್ ಮತ್ತೆ ಮಂಜು ಕವಿ ಅವರು. ನೆಕ್ಸ್ಟ್ ಶ್ರುತಿ ಅವ್ರ ಟೀಮ್ ಅಲ್ಲಿ ರಾಜೀವ್ ಗೊಂಡಿ, ಶ್ರೇಯಸ್ಸು, ಸ್ನೇಹ ಗೌಡ, ಅಭಿಷೇಕು, ಈಶಾ, ಧನುಷ್, ಮಂಜುನಾಥ್. ಇನ್ನು ವಿನಯ್ ಗೌಡ ಅವ್ರ ಟೀಮ್ ಅಲ್ಲಿ ಬಂದ್ಬಿಟ್ಟು ಲಕ್ಷ್ಮೀ ಗೌಡ, ಪ್ರಿಯಾಂಕಾ, ರತ್ನ, ರೋಶ್ನಿ, ಪ್ರಿಯಾಂಕಾ ಅಶೋಕ್ ಮತ್ತೆ ಲಿಖಿತ್ ಗೊಂಡಿ, ಇಷ್ಟು ಜನ ಟೀಮ್ ಅಲ್ಲಿ ಇದ್ದಾರೆ. 4 ಜನ ಈಗ ಟೀಮ್ ಲೀಡರ್ಗಳು ಇಲ್ಲಿ ಇದ್ದಾರೆ. ಟೀಮ್ ಅಲ್ಲಿ ಯಾರ ಟೀಮ್ ಸ್ಟ್ರಾಂಗ್ ಇದೆ ಅಂತ ನಿಮಗ್ ಅನ್ಸುತ್ತೆ. ಆಲ್ರೆಡಿ ಈಗ ಹೇಮಲತಾ ಅವರು ಈಗ ಕೇಳ್ತಾರೆ ಯಾರು ಸ್ಟ್ರಾಂಗ್ ಇದ್ದಾರೆ ನಿಮ್ ಪ್ರಕಾರ, ಯಾರು ವೀಕ್ ಇದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳಿದಾಗ ಈಗ ಪ್ರೋಮೋ ಏನ್ ಬಿಟ್ಟಿದ್ದಾರೆ ಆ ಒಂದು ಪ್ರೋಮೋದಲ್ಲಿ ಇಲ್ಲಪ್ಪ ಇಷ್ಟವರೆಗೂ ಬಂದಿರೋದೇ ಸಾಕು ಅಂತ ಇಲ್ಲಿ ಹೇಳ್ತಾರೆ. ಇದನ್ನೇ ಈ ಒಂದು ಮಾತನೆಯಲ್ಲಿ ಸಂಗೀತ ಶೃಂಗೇರಿ ಅವರು ಫಸ್ಟೇ ಹೇಳಿದ್ರು, ನೀವು ತುಂಬಾ ಮುಗ್ದಿರಿದ್ದೀರಾ, ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ಸರ್ವೆ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೊಂದ್ಕೋಬೇಕಲ್ವಾ, ಆ ಒಂದು ಹೊಂದಾಣಿಕೆ ಆಗಲ್ಲ ಬೇಡ ಅಂತ ಅಂದಾಗ ಯಾಕಮ್ಮ ಎದುರ್ಕೊಂತೀಯ, ಕಳ್ಸಮ್ಮ ನನ್ನನ್ನ ಅಂತ ಇಲ್ಲಿ ಹೇಳಿದ್ರು. ನೋಡಿ, ರೈತರು ಅಂದ್ರೇ ಮುಗ್ದ್ರು, ಬಟ್ ಬೇರೆ ಇಲ್ಲಿ ಕೋ ಕಂಟೆಸ್ಟೆಂಟ್ಗಳು ಹೇಳ್ತಾರಲ್ಲ ಅವ್ರು ಇಲ್ಲಿ ಹೇಳಿದಾನಪ್ಪ ಅಂತಂದ್ರೆ ಇಲ್ಲಿ ಸ್ಟ್ರಾಂಗ್ ಇರೋಣ, ಕಿರಣ್ ಅವ್ರು ಹೇಳ್ತಾರೆ, ಇಲ್ಲಿ ಕಿರಣ್ ಪುರೋಹಿತ್ ಅವರು ಸ್ಟ್ರಾಂಗ್ ಇರೋರ್ನ ಹೊರಗಡೆ ಕಳಿಸ್ಬಿಟ್ಟು ವೀಕ್ ಇರೋರ್ನ ನೀವು ಇಲ್ಲಿ ಗೆಲ್ಲಿಸ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಹೇಮಲತಾ ಅವ್ರಿಗೆ. ಇದರಿಂದ ಅವ್ರಿಗೂ ಕೂಡ ಇಲ್ಲಿ ಬೇಜಾರಾಗುತ್ತೆ, ಇಷ್ಟವರೆಗೂ ಬಂದಿದ್ದೀನಲ್ಲಪ್ಪ ಅದೇ ಸಾಕು ಅಂತ ಅಂದ್ಬಿಟ್ಟು ಅವ್ರಿಗೆ ಇಲ್ಲಿ ಅನಿಸ್ಬಿಡುತ್ತೆ. ಕೂಡ ಹೇಮಲತಾ ಅವ್ರನ್ನ ಕೇಳ್ತಾರೆ, ಏನ್ ಶೋನ ಕ್ವಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಅಂದ್ಬಿಟ್ಟು. ಹೌದು ಅಂತ ಕೂಡ ಇಲ್ಲಿ ಹೇಳ್ತಾರೆ, ಇಲ್ಲಿವರೆಗೂ ಬಂದಿದ್ದೀನಲ್ಲ ಅಷ್ಟೇ ಸಾಕು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಇನ್ನು ಏನೆಲ್ಲ ಮಾತುಗಳು ಇಲ್ಲಿ ಆಡಿದರೆ ಕೋ ಕಂಟೆಸ್ಟೆಂಟ್ಗಳು ಅಂತ ಇಲ್ಲಿ ನೋಡ್ಬೇಕಾಗತ್ತೆ. ಒಬ್ರು ಇಲ್ಲಿ ಉಳ್ಕೋಬೇಕು ಅಂತಂದ್ರೆ ಇನ್ನೊಬ್ರು ಹೊರಗಡೆ ಹೋಗ್ಲೇಬೇಕು. ಈಗ ಎಷ್ಟು ಜನ ಕಂಟೆಸ್ಟೆಂಟ್ಗಳು ಈಗ ಇದಾರೋ ಅವ್ರು ಟೀಮ್ ಲೀಡರ್ ಆಗಿದ್ದಾರೆ, ಹೌದು, ಬಟ್ ಇವರಲ್ಲಿ ಕಾಂಪಿಟೇಷನ್ ಅಂತೂ ಇಲ್ಲಿ ಬಿದ್ದೇ ಬೀಳುತ್ತೆ. ಟೀಮ್ ಲೀಡರ್ ಆಗಿದ ತಕ್ಷಣ ಇವ್ರುಗಳೇ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ ಅಂತ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಈಗ ಇವ್ರು ಏನ್ ಗೇಮ್ ಕೊಡ್ತಾರೆ ಈ ಒಂದು ಗೇಮ್ ಅಲ್ಲಿ ಗೆಲ್ಬೇಕಾಗತ್ತೆ. ಆದ್ರೆ ಕೊನೆಗೆ ಬಿಗ್ ಬಾಸ್ ಮನೆ ಒಳಗಡೆ ಅಂದ್ರೆ ಅಸಲಿ ಆಟ ಆಡಕ್ಕೆ ಹೋಗಕ್ಕೆ ಇಲ್ಲಿ ಕಾಮನ್ ಪೀಪಲ್ಸ್ಗೆ ಅವಕಾಶ ಇರೋದು 3 ಜನಕ್ಕೆ. ಆ 3 ಜನ ಯಾರು ಆಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾದ್ ನೋಡ್ಬೇಕಿದೆ. ಸದ್ಯ ಈಗ ಹೇಮಲತಾ ಅವರು ಇಲ್ಲಿವರೆಗೂ ಬಂದಿದ್ದೆ ಸಾಕು, ಬೇರೆಯವ್ರು ಆಡ್ಲಿ ಅಂತ ಅಂದ್ಬಿಟ್ಟು ನಾನು ಹೋಗ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಬೇಜಾರಂತೂ ಇಲ್ಲಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇನ್ನೂ ಏನೆಲ್ಲ ಮಾತುಗಳು ಇಲ್ಲಿ ಬಂದಿರುತ್ತೆ ಅಂತ ನೋಡ್ಬೇಕು. ಮೇನ್ ಆಗಿ ಪ್ರೋಮೋದಲ್ಲಿ ತೋರಿಸಿದ ಏನಪ್ಪಾ ಅಂತಂದ್ರೆ ಈಗ ಸ್ಟ್ರಾಂಗ್ ಇರೋದು ಕಿರಣ್ ಪುರೋಹಿತ್ ಅವರು ಸ್ಟ್ರಾಂಗ್ ಇದ್ದಾರೆ ಅಂತೆ. ಈಗ ವೀಕ್ ಇರೋರು ಅಂದ್ರೆ ಇವಾಗ ಹೇಮಲತಾ ಅವರು ಟೀಮ್ಗೆ ಸೇರಿಸ್ಕೋಬೇಕಾದ್ರೆ ಇಲ್ಲಿ ಹೇಳಿದ್ರು ಇಲ್ಲ ನೆಕ್ಸ್ಟ್ ಗೇಮ್ ಅಲ್ಲಿ ಚೆನ್ನಾಗ್ ಆಡ್ತಾರೆ ಕುಮಾರಿ ಅಂತ ಅಂದ್ಬಿಟ್ಟು. ಅದರಿಂದನೂ ಸ್ವಲ್ಪ ಇದಾಯ್ತು ಇವ್ರಿಗೆ, ಬೇರೆ ಕಂಟೆಸ್ಟೆಂಟ್ಗಳಿಗೆ ಏನಪ್ಪಾ ನಾವ್ಯಾರು ಕೂಡ ಅವ್ರನ್ನ ತಗೊಳಕ್ ರೆಡಿ ಇರಲಿಲ್ಲ, ಬಟ್ ಇವ್ರು ತಗೊಂಡು ಈ ತರ ಮಾತಾಡ್ತಿದಾರಲ್ಲ ಹೇಮಲತಾ ಅವರು ಅಂತ ಅಂದ್ಬಿಟ್ಟು. ಈಗ ಅಂದ್ರೆ ಕುಮಾರಿ ಅವ್ರನ್ನ ವೀಕು ಅಂತ ಅಂದ್ಬಿಟ್ಟು ಇಲ್ಲಿ ಕಿರಣ್ ಅವರೇ
ಇಲ್ಲಿ ಅನ್ಕೊಂಡ್ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಅಂದ್ರೆ ಅವ್ರು ಸ್ಟ್ರಾಂಗ್ ಅಂತ ಅನ್ಕೊಳ್ಳೇಬೇಕು ಬಿಡಿ, ಬಟ್ ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಇವ್ರು ಯಾಕೆ ಆ ಥರ ಹೇಳಿದ್ರೋ ಗೊತ್ತಿಲ್ಲ. ಒಬ್ಬೊಬ್ರು ಒಂದೊಂದಲ್ಲಿ ಸ್ಟ್ರಾಂಗ್ ಇರ್ತಾರಪ್ಪ. ಒಬ್ಬೊಬ್ರು ಮೆಂಟಲಿ ಸ್ಟ್ರಾಂಗ್ ಇದ್ರೆ, ಒಬ್ರು ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ. ಒಬ್ಬೊಬ್ರಿಗೆ ಅದೃಷ್ಟನೇ ಇಲ್ಲಿ ಸ್ಟ್ರಾಂಗ್ ಅಂತ ಹೇಳ್ಬೋದು. ಅಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ ಅವ್ರಿಗೆ ಸಕ್ಸಸ್ ಅನ್ನೋ ಸಿಗ್ತಾನೆ ಇರುತ್ತೆ. ಒಬ್ಬೊಬ್ರು ಒಂದೊಂದಲ್ಲಿ ಇಲ್ಲಿ ಸ್ಟ್ರಾಂಗ್ ಇರ್ತಾರೆ, ಒಬ್ಬೊಬ್ರು ಎಮೋಷನಲಿ ಇಲ್ಲಿ ಬೇಗ ಎಮೋಷನಲ್ ಆಗಲ್ಲ, ಅದ್ರಲ್ಲಿ ಸ್ಟ್ರಾಂಗ್ ಇರ್ತಾರೆ. ಎಲ್ಲಾನು ಕೂಡ ಒಬ್ಬರಲ್ಲೇ ಸಿಗೋದು ಒಂದು ಸಿಕ್ಕಾಪಟ್ಟೆ ಇಲ್ಲಿ ಕಷ್ಟ. ಬಟ್ ಕೆಲವೊಬ್ಬರಲ್ಲಿ ಈ ತರ ಎಲ್ಲಾ ಕ್ವಾಲಿಟೀಸ್ಗಳು ಕೂಡ ಇಲ್ಲಿ ಇದ್ದೇ ಇರುತ್ತೆ. ಸದ್ಯಕ್ಕೆ ಈಗ 4 ಟೀಮ್ಗಳು, ಟೀಮ್ ಲೀಡರ್ ಕೂಡ ಇಲ್ಲಿ ಆಗಿದ್ದಾರೆ. ಯಾರ್ಯಾರು ಯಾವ ಟೀಮ್ಗಳು ಅಂತ ಇಲ್ಲಿ ಗೊತ್ತಾಗಿದೆ. ಈಗ ಯಾರ್ಯಾರು ಹೊರಗಡೆ ಬರ್ತಾರೆ, ಬಿಗ್ ಬಾಸ್ ಮನೆಯೊಳಗಡೆ 3 ಜನ ಯಾರು ಎಂಟ್ರಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ಸೊ ವೀಕ್ಷಕರೇ, ಪ್ರೋಮೋ ಅಂತೂ ಇಲ್ಲಿ ನೋಡಿರ್ತೀರಾ. ಈಗ ಟೀಮ್ಗಳು ಕೂಡ ಇಲ್ಲಿ ನೋಡಿದ್ದೀರಾ. ಯಾವ ಟೀಮ್ ಸ್ಟ್ರಾಂಗ್ ಇದೆ, ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕೆ, ಕಾಮನ್ ಪೀಪಲ್ಸ್ ಜೊತೆಗೆ ಆಡಕ್ಕೆ ಅರ್ಹರು ಅಂತ ನಿಮಗೆ ಅನ್ಸುತ್ತೋ, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.